ರೀತಿ ಹಲವಾರು ಯೋಜನೆಗಳು ನಮ್ಗೆ ಬೇಕು. ಹಲವಾರು ಯೋಜನೆಗಳನ್ನು ನಿರೀಕ್ಷೆನೂ ಈ ಭಾಗದ ಜನ ಇಟ್ಟಿದ್ದಾರೆ ಈ ಸರ್ಕಾರದ ಮೇಲೆ. ಸ್ಪೆಷಲಿ ಚಿಕ್ಕಬಳ್ಳಾಪುರದಲ್ಲಿ ಏನಿದೆ ಅಂದ್ರೆ KIDBI ಇಂಡಸ್ಟ್ರಿಯಲ್ ಸೆಕ್ಟರ್ ಬಹಳಷ್ಟು ಕಡಿಮೆ ಇದೆ. ಆಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ. ಬಹಳ ಸಂತೋಷದ ಸುದ್ದಿ. ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ಮೊದಲನೇ ಬಾರಿಗೆ ಒಂದು ಸಂಪುಟ ಸಭೆ 19ನೇ ತಾರೀಕು ನಡೆಯಲಿದೆ ನಂದಿ ಬೆಟ್ಟದಲ್ಲಿ. ಇದು ಬಹಳ ಸಂತೋಷವಾದಂಥ ಸುದ್ದಿ ಈ ಜಿಲ್ಲೆಗೆ. ಇದೇ ರೀತಿ ನಂದಿ ಬೆಟ್ಟದಲ್ಲಿ 86ನೇ ಇಸ್ವಿನಲ್ಲಿ ಸಾರ್ಕ್ ಸಭೆ ನಡೆದಿತ್ತು. ಅದರ ನಂತರ ಯಾವುದೇ ರೀತಿಯಾದ ರಾಜ್ಯ ಆಗಲಿ ಕೇಂದ್ರದ ಸಭೆ ಆಗಿರಲಿಲ್ಲ. ಇದು ಮೊದಲನೇ ಬಾರಿಗೆ. ಈ ಭಾಗದ ಜನರಿಗೆ ಅತಿ ಹೆಚ್ಚಿನ ನಿರೀಕ್ಷೆ ಈ ಸರ್ಕಾರ ಹಾಗೂ ಮಾನ್ಯ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ನೇತೃತ್ವದ ಮೇಲೆ ಇದೆ. ಈ ಭಾಗ ಬಯಲುಸೀಮೆ ಆದಂಥ ಒಂದು ಭಾಗ. ಹಲವಾರು ವರ್ಷಗಳಿಂದ ಮೊದಲನೇ ಬೇಡಿಕೆ ನೀರಿದ್ದಿತ್ತು. ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೃತಜ್ಞತೆಗಳನ್ನು ಹೇಳುತ್ತೇನೆ. ಯಾಕಂದರೆ 13ನೇ ಸಾಲಿನ ಟೈಮಲ್ಲಿ ನಡೆದಂಥ ನಮ್ಮ ಸರ್ಕಾರ ಮೊದಲನೇದಾಗಿ HN ವ್ಯಾಲಿ ಯೋಜನೆಯನ್ನು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದು ಕೊಟ್ಟಂಥ ಮಹಾನ್ ನಾಯಕರು. ಇದೇ ರೀತಿ ಈ HN ವ್ಯಾಲಿಯನ್ನು ವಿಸ್ತರಣೆ ಮಾಡಬೇಕಂತ ನಾವು ಕೋರುತ್ತೇವೆ ಮಾನ್ಯ ಸಿದ್ದರಾಮಯ್ಯ ಅವರಿಂದ. ಅದೇ ರೀತಿ ಕುಡಿಯುವ ನೀರಿನ ಬಗ್ಗೆಯೂ ಬಹಳಷ್ಟು ಸಮಸ್ಯೆ ಇದೆ. 24,000 ಕೋಟಿಯ ಒಂದು ಯೋಜನೆಯನ್ನು ಮಾನ್ಯ ಸಿದ್ದರಾಮಯ್ಯನವರು ಈ ಜಿಲ್ಲೆಗೆ ಕೊಟ್ಟರು. ಈ ಎತ್ತಿನ ಹೊಳೆ ಒಂದು ಮಾದರಿ ಆದಂಥ ಒಂದು ಪ್ರಾಜೆಕ್ಟು. ಅದೇ ರೀತಿ ಹಲವಾರು ಕಷ್ಟಗಳು ಅನುಭವಿಸ್ತಾ ಇದ್ದ ರೈತರಿಗೆ ಇನ್ನಷ್ಟು ನೀರಿನ ಯೋಜನೆಗಳು ಕೊಡಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಮಾನ್ಯ ಸಿದ್ದರಾಮಯ್ಯವ್ರನ್ನ ಬೇಡಿಕೆ ಇಡ್ತೀವಿ. ಅದೇ ರೀತಿ ಹೂವಿನ ಮಾರ್ಕೆಟ್ ಇರ್ಬೋದು, ಹೈಟೆಕ್ ಮಾರ್ಕೆಟನ್ನು ಮಾಡುವಂಥ ದೂರದೃಷ್ಟಿ ಇಟ್ಟಿರೋಂಥ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾನ್ಯ MC ಸುಧಾಕರ್ ಹಾಗೂ ಇದೇ ತಾಲೂಕಿನ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರೂ ಸಹ ಇದಕ್ಕೆ ಬಹಳಷ್ಟು ಶ್ರಮೆ ಬಿದ್ದಿದ್ದಾರೆ. ಈ ರೀತಿ ಹಲವಾರು ಯೋಜನೆಗಳು ನಮ್ಗೆ ಬೇಕು. ಹಲವಾರು ಯೋಜನೆಗಳನ್ನು ನಿರೀಕ್ಷೆನೂ ಈ ಭಾಗದ ಜನ ಇಟ್ಟಿದ್ದಾರೆ ಈ ಸರ್ಕಾರದ ಮೇಲೆ. ನಾವೂ ಈ ಭಾಗದ ಜನರ ಜೊತೆಯಲ್ಲಿದ್ದೀವಿ. ಈ ಭಾಗದ ಜನರ ಪ್ರತಿಯೊಂದು ಕಷ್ಟದಲ್ಲಿ ನಾವು ನಿಲ್ಲುವಂಥ ಸರ್ಕಾರ ಯೋಜನೆ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಎಲ್ಲರಲ್ಲೂ ಹಲವು ಯೋಜನೆಗಳಿದೆ. ಈ ಭಾಗಕ್ಕೆ ಯುವಕರಲ್ಲಿ ಕೆಲಸ ಸಿಗದೆ ಪರದಾಡ್ತಾ ಇದ್ದಾರೆ. ಅದು ಎಸ್ಪೆಷಲಿ ಚಿಕ್ಕಬಳ್ಳಾಪುರದಲ್ಲಿ ಏನಿದೆ ಅಂದರೆ KIDBI ಇಂಡಸ್ಟ್ರಿಯಲ್ ಸೆಕ್ಟರ್ ಬಹಳಷ್ಟು ಕಡಿಮೆ ಇದೆ. 82 ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಅದರಲ್ಲೂ ಬಹಳಷ್ಟು ಫಲಾನುಭವಿಗಳು ಇವತ್ತು ತನಕ ಇಂಡಸ್ಟ್ರಿ ಮಾಡಿಲ್ಲ. ಆದ್ದರಿಂದ ಏನಾಗ್ತಾ ಇದೆ, ಯುವಕರಿಗೆ ಕೆಲಸ ಸಿಗೋದು ಬಹಳ ಕಷ್ಟ ಇದೆ. ಅದಕ್ಕೆ ಫಸ್ಟ್ ಆದ್ಯತೆ ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಈ ಸಂಪುಟ ಸಭೆ ನಾವು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಒಂದು 2,000-3,000 ಎಕರೆಯಲ್ಲಿ ಒಂದು ಇಂಡಸ್ಟ್ರಿಯಲ್ ಹಬ್ಬು ಮಾಡಿದ್ರೆ ಯಾವ ರೀತಿ ಡೆಲ್ಲಿ ಮತ್ತು ನೋಯ್ಡಾ ಹತ್ರ ಇದೆ, ಅದೇ ರೀತಿ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರಿಗೆ ಒಂದು ಶಾರ್ಟ್ ಡಿಸ್ಟೆನ್ಸ್ ಇದೆ. ಅದರಿಂದ ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಂದರೆ ಯುವಕರಿಗೆ ಸುಮಾರು ಒಂದು 10,000-20,000 ಯುವಕರಿಗೆ ಕೆಲಸ ಸಿಕ್ಕಿದ್ರೆ ಒಂದು ಚಿಕ್ಕ ಕುಟುಂಬಗಳು ಬೆಳೆಯೋದಕ್ಕೆ ಹಾಗೂ ಯುವಕರು ಮುಂದೆ ಬಂದು ಒಂದು ಹೊಸ ಕನಸನ್ನು ನೋಡೋಕ್ಕೂ ಸಹ ಒಂದು ಯಶಸ್ವಿಗೊಳ್ತಾರೆ. ಯಾಕಂದರೆ ಎಜುಕೇಷನ್ ಹಬ್ ಅಂತ ಈ ಕರ್ನಾಟಕ ರಾಜ್ಯದಲ್ಲೇ ಚಿಕ್ಕಬಳ್ಳಾಪುರ ಎಜುಕೇಷನ್ ಹಬ್ ಅಂತ ಪ್ರಸಿದ್ಧವಾಗಿದೆ. ಅದೇ ರೀತಿ ಇಂಡಸ್ಟ್ರೀಸು ಬಂದರೂ ಸಹ ನಮಗೆ ಭಾಳಷ್ಟು ಖುಷಿ ತಂದು ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನು ಆಸೆ ಬೀಳ್ತೀನಿ. ಯಾಕಂದರೆ ಪ್ರತಿದಿನ ಸುಮಾರು 2,000-3,000 ಜನ ಇಲ್ಲಿಂದ ಕೆಲಸಕ್ಕೆ ಬೆಂಗಳೂರಿಗೆ ಹೋಗ್ತಾರೆ. ಅಲ್ಲಿಂದ
ಡೈಲಿ ಓಡಾಡೋರ ಬಗ್ಗೆ ನಾನು ಮಾತಾಡ್ತೀನಿ. 2,000 ಜನ ಅದು ಅಲ್ಲಿ ಹೋಗಿ ಸೆಟ್ಲ್ ಆದಂಥ ಅವರು ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ಒಂದು 3-4 ಸಾವಿರ ಜನ ಸೆಟ್ಲ್ ಆಗಿದ್ದಾರೆ. ಆದ್ದರಿಂದ ದಯವಿಟ್ಟು ಈ ಸಂಪುಟ ಸಭೆಯಲ್ಲಿ ನನ್ನ ರಿಕ್ವೆಸ್ಟ್ ಮನವಿ ಏನಂದರೆ, ದಯವಿಟ್ಟು ಇಲ್ಲಿ ಆದಷ್ಟು ಬೇಗ ಒಂದು ನೀರಿನ ಯೋಜನೆ, ಎರಡನೇದು ಇಂಡಸ್ಟ್ರಿಯಲ್ ಹಬ್ನ ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ಆಸೆ ಬೀಳ್ತೇನೆ.